ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈಗೇನು ಲವ್ ಜಿಹಾದ್ ಮತ್ತು ಏನು ಗಾಂಜಾ ಸೇವನೆ ಹಿನ್ನೆಲೆಯಲ್ಲಿ ಏನು ಪ್ರಕರಣ ದಾಖಲಾಗಿತ್ತು, ಆ ಒಂದು ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ಏನಂದರೆ ಆರೋಪಿಯೊಬ್ಬನನ್ನು ಗೋವಾದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಸಮೀರ್ ಬೂದಿಯಾಳ ಅನ್ನೋ ಒಂದು ಆರೋಪಿ ಗೋವಾದಲ್ಲಿ ತಲೆಮರೆಸ್ಕೊಂಡಿದ್ದ. ಕೊನೆಗೂ ಸಹ ಆತನನ್ನು ಬಲೆಗೆ ಕೆಡುವಲ್ಲಿ ಹುಬ್ಬಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆರೋಪಿಯನ್ನು ಅರೆಸ್ಟ್ ಮಾಡಿ ಜೈಲಿಗೆ ಅಟ್ಟುವಂಥ ಕೆಲಸ ಮಾಡಿದ್ದಾರೆ. ಏನಾಗಿತ್ತು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋಂತ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಹುಬ್ಬಳ್ಳಿ ಒಂದು ಲವ್ ಜಿಹಾದ್ ಬಗ್ಗೆ ಹೇಳ್ತಾ ಇದ್ದೆ. ಕಳೆದ ವಾರ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನೃಪತುಂಗ ಬೆಟ್ಟ ಇದೆ, ಅಲ್ಲಿ ಯುವಕನೊಬ್ಬನನ್ನು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಹಿಡ್ಕೊಂಡಿದ್ದರು. ಅವನ ಮೊಬೈಲ್ನ ವಶಕ್ಕೆ ಪಡೆದುಕೊಂಡಂಥ ಸಂದರ್ಭದಲ್ಲಿ ಅದರಲ್ಲಿ ಹಿಂದೂ ಯುವತಿಯರಿಗೆ ಗಾಂಜಾ ಕೊಡೋದಿರ್ಬೋದು ಮತ್ತು ಅವರ ಜೊತೆ ಅಶ್ಲೀಲವಾಗಿ ಅಸಭ್ಯವಾಗಿ ವರ್ತನೆ ಮಾಡಿರುವಂತಹ ವಿಡಿಯೋಗಳು ಸರಿಯಾಗಿದ್ದವು. ಆ ಒಂದು ಮೊಬೈಲ್ನ ಮತ್ತು ಅವನನ್ನು ವಶಕ್ಕೆ ಪಡೆದು ಪೊಲೀಸರಿಗೆ ಒಪ್ಪಿಸುವಂಥ ಸಂದರ್ಭದಲ್ಲಿ ಅವನು ತಪ್ಪಿಸ್ಕೊಂಡಿದ್ದ. ಆದರೆ ಮೊಬೈಲ್ನ ಮಾತ್ರ ಕೊನೆಗೂ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಪೊಲೀಸರ ವಶಕ್ಕೆ ಒಪ್ಪಿಸಿದ್ರು. ಅದಾದ ನಂತರ ಆರೋಪಿಯ ಬಂಧನಕ್ಕೆ ಒತ್ತಾಯಿಸಿ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ರಾತ್ರೋರಾತ್ರಿ ಪ್ರತಿಭಟನೆಯನ್ನು ಸಹ ಮಾಡಿದರು. ಕೊನೆಗೂ ಸಹ ಪ್ರತಿಭಟನೆ ಮಾಡಿದಂಥ ಪೊಲೀಸರು ಆ ಸಂದರ್ಭದಲ್ಲಿ NDPS ಕಾಯ್ದೆ ಅಡಿ, ಅಂದರೆ ಮಾದಕ ವಸ್ತು ಸೇವನೆ ಕಾಯ್ದೆ ಅಡಿ ಆರೋಪಿ ವಿರುದ್ಧ ಪ್ರಕರಣ ದಾಖಲಿಸ್ಕೊಂಡಿದ್ದರು. ಸಮೀರ್ ಬೂದಿಹಾಳ್ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಂಥ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದರು. ಕೊನೆಗೂ ಆತ ಮೊಬೈಲ್ ಪೊಲೀಸರ ವಶದಲ್ಲಿದ್ದರಿಂದಾಗಿ ಮತ್ತು ಅವನು ಎಲ್ಲಿ ಹೋಗಿದ್ದಾನೆ, ಎಲ್ಲಿ ಬಂದಿದ್ದಾನೆ ಅನ್ನೋದ್ರ ಬಗ್ಗೆ ಬೇಗನೆ ಒಂದು ಸುಳಿವು ಸಿಗುವಂಥ ಕೆಲಸ ಆಗಲಿಲ್ಲ. ಆದರೆ ಕೊನೆಗೂ ಸಹ ಆರೋಪಿನ ಬಲೆಗೆ ಕೆಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅಶೋಕನಗರ ಠಾಣಾ ಪೊಲೀಸರು ಗೋವಾದಲ್ಲಿ ಕಾರ್ಯಾಚರಣೆ ನಡೆಸಿ ಆರೋಪಿ ಸಮೀರ್ ಬೂದಿಹಾಳನ್ನು ವಶಕ್ಕೆ ಪಡೆದು ಇಂಟ್ರಾಗೇಷನ್ ಮಾಡಿದ ನಂತರ ನ್ಯಾಯಾಂಗ ವಶಕ್ಕೆ ಒಪ್ಪಿಸುವಂಥ ಕೆಲಸ ಮಾಡಿದ್ದಾರೆ. ಈ ಒಂದು ಸಮೀರ್ ಬೂದಿಹಾಳ್ ಹುಬ್ಬಳ್ಳಿಯ ಅಶೋಕ್ ನಗರದ ವ್ಯಾಪ್ತಿಯ ನಿವಾಸಿಯಾಗಿದ್ದ. ಅವನು ಬೇರೆ ಬೇರೆ ಯುವತಿಯರ ಜೊತೆ ಒಂದು ಸಲಿಗೆಯಿಂದ ಇರೋದಿರ್ಬೋದು ಮತ್ತು ಪ್ರೀತಿ ಪ್ರೇಮದ ಹೆಸರಲ್ಲಿ ಒಂದು ನಾಟಕ ಮಾಡ್ತಾ ಇದ್ದಾನೋ ಒಂದು ಆರೋಪ ಇದೆ. ಜೊತೆಗೆ ಇನ್ನೊಂದು ಮುಖ್ಯವಾದ ಗಂಭೀರ ಆರೋಪ ಅಂದರೆ ಗಾಂಜಾ ಇರ್ಬೋದು, ಮಾದಕ ವಸ್ತುಗಳನ್ನ ಹುಡುಗಿಯರಿಗೆ ಕೊಟ್ಟು ಅವರನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದ, ಲೈಂಗಿಕವಾಗಿ ಬಳಸ್ಕೊಳ್ತಿದ್ದ ಅನ್ನೋ ಒಂದು ಆರೋಪವನ್ನು ಸಹ ಕೇಳಿ ಬಂದಿತ್ತು. ಹೀಗಾಗಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕಂತೇಳಿ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಸಾಕಷ್ಟು ಹೋರಾಟ ಮಾಡಿದರು. ಮತ್ತು ಇವನ ಮೇಲೆ ಮಾದಕ ವಸ್ತು ಸಾಗಾಟ ಕಾಯ್ದೆ ಅಡಿ ಸಹ ಈ ಹಿಂದೆ ಪ್ರಕರಣ ಸಹ ದಾಖಲಿಸಲಾಗಿತ್ತು ಅನ್ನೋ ಒಂದು ಮಾತು ಸಹ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಆ ಒಂದು ವಿಡಿಯೋದಲ್ಲಿ ಮೊಬೈಲ್ನಲ್ಲಿ ಸಿಕ್ಕಂಥ ವಿಡಿಯೋಗಳಲ್ಲಿ ಅವನು ಗಾಂಜಾ ಸೇವನೆ ಇರ್ಬೋದು ಇತ್ಯಾದಿಗಳನ್ನ ಪರಿಶೀಲಿಸಿದ ನಂತರ ಪೊಲೀಸರು NDPS ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿಕೊಳ್ಳುವಂಥ ಕೆಲಸ ಮಾಡಿದರು. ಮತ್ತು ಆತನ ಒಂದು ಬಂಧನಕ್ಕೆ ಜಾಲ ಬೀಸುವ ಒಂದು ಪ್ರತ್ಯೇಕ ತಂಡವನ್ನು ಸಹ ರಚನೆ ಮಾಡಲಾಗಿತ್ತು. ಕೊನೆಗೂ ಸಹ ಆರೋಪಿ ಬಲೆಗೆ ಬಿದ್ದಿದ್ದಾನೆ, ಗೋವಾದಲ್ಲಿ ತಲೆಮರೆಸ್ಕೊಂಡಿದ್ದ. ಅಂದರೆ ಇಲ್ಲಿಂದ ಹಿಂದೂ ಪರ ಕಾರ್ಯಕರ್ತರ ಒಂದು ಕೈಯಿಂದ ತಪ್ಪಿಸ್ಕೊಂಡಂತಹ ಸಮೀರ್ ಎಸ್ಕೇಪ್ ಆಗಿ ಗೋವಾದಲ್ಲಿ ತಲೆಮರೆಸ್ಕೊಳ್ಳುವಂಥ ಕೆಲಸ ಮಾಡಿದ್ದ. ಮತ್ತು ಈ ಹಿಂದೆನೂ ಸಹ ಸಾಕಷ್ಟು ಬಾರಿ ಅವನು ಗೋವಾಕ್ಕೆ ಹೋಗಿದ್ದ. ಅಲ್ಲಿ ಮಾದಕ ವಸ್ತು ಸೇವನೆ ಇರ್ಬೋದು, ಅಲ್ಲಿನ ಕೆಲವೊಂದು ವಿಡಿಯೋಗಳು, ಅಲ್ಲಿ ಹೋಟೆಲ್ಗಳಲ್ಲಿ ಮಾದಕ ವಸ್ತು ಸೇವನೆಯ ಸಂದರ್ಭದಲ್ಲಿ ಮಾಡ್ಕೊಂಡಂಥ ವಿಡಿಯೋಗಳು, ಗೋವಾದಲ್ಲಿ ತೆಗೆದುಕೊಂಡಂಥ ವಿಡಿಯೋಗಳು ಸಹ ಮೊಬೈಲಲ್ಲಿ ಪತ್ತೆಯಾಗಿತ್ತು. ಹಾಗಾಗಿ ಅವನು ಗೋವಾದಲ್ಲಿ ಇರಬಹುದು ಅನ್ನೋ ಒಂದು ಶಂಕೆ ಮೇಲೆ ಪೊಲೀಸರು ಸಹ ಅಲ್ಲಿ ಒಂದಷ್ಟು ಕಣ್ಣಿಟ್ಟಿದ್ರು. ಕೊನೆಗೂ ಸಹ ಆರೋಪಿಯ ಬಂಧನವಾಗಿದೆ. ಅವನನ್ನು ಈಗ 14 ದಿನಗಳ ಕಾಲ ನ್ಯಾಯಾಂಗ ವಶಕ್ಕೂ ಸಹ ಒಪ್ಪಿಸಲಾಗಿದೆ. ಮತ್ತು ಯಾಕಂದರೆ ಅವನ ಮೇಲೆ ಲವ್ ಜಿಹಾದ್ ಆರೋಪ ಕೇಳಿಬಂದಿತ್ತು. ಆ ಆ್ಯಂಗಲ್ನಲ್ಲೂ ಸಹ ಒಂದು ವಿಚಾರಣೆ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಮತ್ತು ಯಾಕಂದರೆ ಇದು ಒಂದು ಹುಬ್ಬಳ್ಳಿಯಲ್ಲಿ ಬೆಳಕಿಗೆ ಬಂದಂಥ 3ನೇ ಪ್ರಕರಣ, ಅಂದರೆ ಲವ್ ಜಿಹಾದ್ ಆರೋಪದ 3ನೇ ಪ್ರಕರಣ ಆಗಿದೆ. ಹಾಗಾಗಿ ಮತ್ತು ಇನ್ನೊಂದು ಮಾದಕ ವಸ್ತುಗಳನ್ನ ಯುವತಿಯರಿಗೆ ಕೊಟ್ಟು ದುರ್ಬಳಕೆ ಮಾಡ್ಕೊಳ್ತಾ ಇರೋದು, ಅದರಲ್ಲೂ ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡ್ಕೊಳ್ತಾ ಇರೋ ಬಗ್ಗೆಯೂ ಸಹ ಒಂದು ಗಂಭೀರ ಆರೋಪ ಸಹ ಕೇಳಿಬಂದಿತ್ತು. ಹಾಗಾಗಿ ಈ ಎಲ್ಲ ಮಗ್ಗಲುಗಳಲ್ಲಿ ಸಹ ತನಿಖೆ ಮಾಡಿರುವಂಥ ಪೊಲೀಸರು ಕೊನೆಗೂ ಸಹ ಅವನನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಒಂದು ಜೈಲಿಗಟ್ಟುವಂಥ ಕೆಲಸ ಮಾಡಿದ್ದಾರೆ. ಅದೇನೇ ಇರಲಿ ಈಗೇನೋ ಆರೋಪಗಳು ಸಾಕಷ್ಟು ಅವನ ಮೇಲೆ ಕೇಳಿ ಬಂದಿದ್ವು. ಈಗ ಕೊನೆಗೂ ಸಹ ಅವನ ಇಂಟ್ರಾಗೇಷನ್ ಮಾಡಿದಂಥ ಪೊಲೀಸರು ಅವನನ್ನು ಜೈಲಿಗೆ ಕಳಿಸುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಅಶೋಕ್ ನಗರ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದ್ದು, ಈಗ ಅಶೋಕ್ ನಗರ ಠಾಣೆ ಪೊಲೀಸರು ಸಹ
ತನಿಖೆಯನ್ನು ಮುಂದುವರಿಸಿದ್ದಾರೆ. ಮತ್ತು ಈ ನಿಟ್ಟಿನಲ್ಲಿ ಒಂದು ಏನು, ಯಾಕಂದರೆ ಬರೀ NDPS ಕಾಯ್ದೆ ಅಲ್ಲ, ಬೇರೆ ಬೇರೆ ಸೆಕ್ಷನ್ಗಳು, ಲವ್ ಜಿಹಾದ್ ಇರ್ಬೋದು ಇತ್ಯಾದಿ ಕೇಸುಗಳಡಿ ಸಹ ಆದಮೇಲೆ ಆ್ಯಕ್ಷನ್ ಆಗಬೇಕು ಅನ್ನೋ ಒಂದು ಆಗ್ರಹನ ಹಿಂದೂಪರ ಸಂಘಟನೆಗಳು ಮಾಡ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಪೊಲೀಸರು ಏನು ತನಿಖೆಯಲ್ಲಿ ಏನು ಕಂಡು ಬರ್ತದೆ, ಏನೆಲ್ಲ ಬೆಳಕಿಗೆ ಬರ್ತದೆ, ಅದರ ಆಧಾರದ ಮೇಲೆ ನಾವು ಒಂದು ಏನು ತನಿಖೆನ ಮುಂದುವರಿಸೋಂಥ ಕೆಲಸ ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಪೊಲೀಸ್ ಇಲಾಖೆ ಹೇಳಿದೆ. ಅದೇನೇ ಇರಲಿ, ಏನು ಲವ್ ಜಿಹಾದ ಆರೋಪ ಹೊತ್ತ ಮತ್ತು ಏನು ಮಾದಕ ವ್ಯಸನಿಯಾಗಿದ್ದಂತಹ ಆರೋಪಿಯನ್ನು ಅರೆಸ್ಟ್ ಮಾಡಿರುವಂಥ ಪೊಲೀಸರು ಜೈಲಿಗೆ ಕಳಿಸುವಂಥ ಕೆಲಸ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಿವರಾಮ ಸುಣ್ಣಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.